ಓ ಗಿರ್ಜಕರ ಬಂದ್ರು ನೋಡ್ರಿ ಸಿದ್ಧಾರ್ಥ ಅವ್ರ ಮನೆಯವ್ರು ಎಲ್ಲರೂ ಬಂದ್ರೆ ನೀವು ಹೋಗಿ ಒಂದು ಹುಡುಗಿಗೆ ಆರತಿ ಮಾಡಿ ಕರ್ಕೊಂಬರು. ಅಯ್ಯ ಬಂದ್ರ ಆರತಿ ತಗೊಳ ಗಿರ್ಜಿ. ಪಾರಿ ನಿನ್ಗೆ ಆರತಿ ತಗೊಂಡ್ ಬಾ ಅಂದಿನ ಲೇಲೈತದ ಆರತಿ. ಅಯ್ಯೋ ಹೋಗ್ತೀನಿ ತಡ್ರಿ, ನಾನು ತಗೊಂಡು ಆರತಿ ಮಾಡಿ ಹುಡುಗನ ಕರ್ಕೊಂಬರ್ತೇನಂತ. ಓ ಆದಿತ್ಯ ಬಾಬರ ಇಲ್ಲದಿರಿ ಎಲ್ಲದಾರ ಅನ್ನೋದು ಇನ್ನೂ ಬಂದ್ರೆ ಇಲ್ಲ ರೀ? ಹ್ಞೂಪ್ಪ ಬಂದ್ರೆ ಯಾಕೋ ಒಂಚೂರು ತಡ ಆಯ್ತು ನೋಡ್ರಿ. ಅಲ್ರಿ ನನಗಿಂತ ಮುಂಚೆನೇ ಹೊಂಟಾರವ್ರೆ. ನಾ ಮತ್ತೆ ಅಲ್ಲಿ ಮಾರ್ಕೆಟ್ನಾಗ ಇಳೋದು ಮಾಲಿ ತೊಗೊಂಡು ಬರ್ಬೋದು, ಇನ್ನೂ ಲೇಟ್ ಆಯ್ತು. ನಾನು ಲಗು ಬಂದೆ, ಇನ್ನೂ ಬಂದಿಲ್ಲ ಅವ್ರೆ. ಈಗ ಜಸ್ಟ್ ಬಂದಾರ ನೋಡೋ ಸಿದ್ಧಾಂತ ಅವ್ರು. ಬಂದು ಗಾಡಿ ಇಳ್ದಾರ ಮತ್ತು ಇವ್ರನ್ನ ಹೆಣ್ಮಕ್ಳು ಕರ್ಸಾತಿನಲ್ಲ ಆರತಿ ಮಾಡೋರಿ ಅಂಥೇಳಿ. ಓ ಹೌದಾ, ನಾ ಲೇಟ್ ಆಕತ್ತಂತೆ ಏನಪ್ಪ ಅದೇನೋ ಪಲ್ಲವಿ ವಾಹಿನಿಗೇನೋ ವಾಮಿಟ್ ಹಾಕತ್ತಂತ ಗಾಡಿ ನಿಲ್ಸಿರಂತ, ಹಿಂಗಾಗಿ ಒಂಚೂರು ಲೇಟ್ ಆಗೈತಿ. ಓ ಹೌದಾ, ಮಾಲಿಯಲ್ಲಿಪ್ಪ ನೀನು? ಅಲ್ಲಿ ಗುಡಿ ಕಡೆ ಒಯ್ದೇನು ರೀ, ಅಲ್ಲಿ ಸಾಂಬಳಕ್ಕೆ ಹಾಕಿ ಕೊಟ್ಟೇನೆಲ್ಲ ಸಾಮಾನು, ಮಾಲಿನೂ ಅಲ್ಲೇ ಕೊಟ್ಟೇನೆ ರೀ. ಗಿರ್ಜಕಾರ ವೈನಿ ರೀ, ಶಾಂತಕಾರ ಆರಾಮ ರೀ? ಹ್ಞೂನಪ್ಪ ಆರಾಮ್ ನೋಡಪ್ಪ. ಈಗ ಬಂದ್ರ? ಹಾಂ ಹೌದಡ ಈಗ ಬಂದ್ವಿ. ನಾ ಅವ್ರನ್ನೆಲ್ಲ ಕರ್ಕೊಂಬರ್ತೀನಿ, ನೀವು ಹಂಗಾರ ಮುಂದಿನ ಕೆಲಸ ಚಾಲು ಮಾಡಿಬಿಟ್ಟು ಟೈಮ್ ಆದ ಮತ್ತು ಅನ್ನ ಬೈತಾನೆ ಲೇಟ್ ಆದ್ರೆ. ಹ್ಞೂನಪ್ಪ ಆಯ್ತು, ತಡ ಮಾಡಂಗಿಲ್ಲ. ಏನು ನಮ್ಮ ವೈನಿ ರೆಡಿಯಾಗಿ ನಿಂತ ಬಿಟ್ಟಾರಲ್ಲ, ಅಲ್ಲ ಎಲ್ಲ ಮದುವೆಗೂ ಹೆಣ್ಣು ಲೇಟಾಗೇ ಇರ್ತಾಳೆ. ನೀವೇನು ಎಷ್ಟ್ಲಗು ರೆಡಿಯಾಗಿ ನಿಂತ ಬಿಟ್ರಿ? ಇವರ ಅವಸರ ಮಾಡತ್ರಲ್ರಿ, ಹಿಂಗಾಗಿ ನನ್ನಿಂದ ಲೇಟ್ ಆಗಬಾರ್ದು ಅಂಥೇಳಿ ನಾನು ಲಘು ರೆಡಿ ಆಗಿಬಿಟ್ಟೆ. ಚಲೋ ಆತ್ಬಿಟ್ರಿ. ಅನ್ನ ಬೈಯಾಕತ್ತಾನೆ, ಯಾಕೋ ಭಾಳ ಅವಸರ ಮಾಡಾಕತ್ತಾನ. ಮತ್ತು ಮುಹೂರ್ತನೂ ಬಂತಲ್ರಿ. ನಡ್ರಿ ಲಗು ನಡ್ರಿ, ಲೇಟ್ ಮಾಡಿಬಿಡ್ರಿ. ಹ್ಞೂನಪ್ಪ ಆಯ್ತು ನಡ್ರಿ. ಓ ನಮಸ್ಕಾರ ರೀ ಬೀಗ್ರೆ. ನಮಸ್ಕಾರ ರೀ, ಆರಾಮದಿರಿ? ಅವ್ವ ನನ್ನ ಸೊಸಿ ದಂತದ ಗೊಂಬಿ ಕನ್ನಕ್ಕೆ ಕಾಣತಾಳ ನೋಡ್ರಿ. ನನ್ನ ದೃಷ್ಟಿನೇ ಆಗ್ಬಿಡ್ತೈತಿ ಗಿರ್ಜಕ್ಕ, ಒಂದಿಟ ದೃಷ್ಟಿ ತೆಗಿವಾ ನಿನ್ನ ಮಗಳಿಗೆ. ಅಯ್ಯೋ ಅಕ್ಕಾರ, ನಿಮ್ಮ ದೃಷ್ಟಿ ಎಲ್ಲಿ ಹತ್ತಬೇಕು? ನೀವು ಒಂಥರ ತಾಯಿ ಇದ್ದಂಗೆ. ಅತ್ತೆ ಅಂದ್ರೆ ತಾಯಿ ಅಂದ್ರೆ ಬೇರೆ ಬೇರೆ ಅನ್ರಿ. ಆರಾಮ್ ನೋಡ್ರಿ. ನೀವು ಆರಾಮದಿರಲ್ರಿ? ಹ್ಞೂ ಶಾಂತಕ್ಕ ಆರಾಮದೇನಿ ನೋಡು. ಹೆಂಗೈತಿ ಮಕ್ಳು ಕಳ್ಳ ಅಂತಂದ್ರೆ, ಮಕ್ಕಳು ನಾನು ಬೆಡ್ ರೆಸ್ಟ್ನಾಗಿದ್ದೆ, ಹಾಸಿಗೆ ಹಿಡ್ದಂಗೆ ಆಗಿತ್ತು. ಮಗನ ಮದುವೆ ಅನ್ಕೊಳ್ದ ಮೈಯಾಗ ಕಸು ಬಂದುಬಿಟ್ಟಿತ್ತು ನೋಡ್ರ. ಹ್ಞೂ ರೀ, ಮತ್ತೆ ಬರ್ದಾ ಇದ್ದಿತ್ತಾ ನಿಮ್ಮ ಮುದ್ದಿನ ಮಗ ಸಿದ್ಧಾರ್ಥ ಬೇರೆ, ಅವಂಗೆ ಮದುವೆ ಮಾಡ್ಬೇಕಂಥೇಳಿ ಎಷ್ಟು ದಿನದಿಂದ ಕಾಯ್ಕೊಂತಿದ್ರಿ. ಈ ಕಾಲು ಕೊಡುವನತಿ ಮತ್ತು ಖುಷಿ ಆಗದೆ ಇರ್ತೈತಾ ನಿಮ್ಗೆ? ಈ ವಿಚಾರದಾಗ ನಾನು ನಮ್ಮ ಪೂಜಾಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದ್ವಾ. ನನ್ನ ಮಗ ಮದ್ವಿನ ಬೇಡ ಬೇಡ ಹಿಂಗೆ ಇರ್ತೇನೆ ಅಂತಂದಿದ್ದ ಜೀವನ ಪೂರ್ತಿ. ಅವನ ಮನಸ್ಸು ಬದಲಾಯಿಸಿ ಮದುವೆ ಆಗುವಂಗೆ ಮಾಡಿದಲ್ವ ಪೂಜಾ, ನಿನ್ನ ಪುಣ್ಯ ಹತ್ಲ. ಲಘೂನ ನನ್ನ ಕೈಯಾಗ ಮೊಮ್ಮಕ್ಕಳನ್ನ ಕೊಟ್ಬಿಟ್ವ ಸಾಕು, ಕಷ್ಟಷ್ಟು ನೋಡಿ ಕಣ್ಣು ಮುಚ್ಚಿಬಿಡ್ತೇನೆ. ಯಾಕೆ ಬೇ ಬರೀ ಅಣ್ಣ ನಮ್ಮ ಮಕ್ಕಳು ಅಡ್ಡಾನ? ನನ್ನ ಮಕ್ಕಳ ನನ್ನ ಮದ್ವೆ ನೋಡಬಾರ್ದಾ? ಯಾಕಪ್ಪ ನೀನು ನಿಂದು ಎಲ್ಲ ನೋಡೇ ಕಣ್ಣು ಮುಚ್ಕೋಬೇಕಂತೇಳಿ ಅಲ್ಲಿ ಮಠ ದೇವ್ರು ಇಡ್ಬೇಕಲ್ಲ. ನಿಮ್ಮವ್ರು ಎಲ್ಲ ನೋಡಿ ಸಾಯ್ತಿ ತಗೋ, ತಲೆ ಕೆಡ್ಸ್ಕೊಬೇಡ. ನಡ್ರಿ ಲಗುನ. ಅಂದ್ರು ಶಾಂತಕರ ಏನು ಕಚ್ಚಿ ಪಚ್ಚಿ ಹಾಕೊಂಡೆ ಸೀರೆ ಉಟ್ಕೊಂಡ್ಬಿಟ್ರಿ? ನೋಡ್ರಿ ಕೌಸಲಕ್ಕಾರ, ನನ್ನ ಹೆಂಡತಿಗೆ ಬರ್ತಾ ಬರ್ತಾ ಹರೆ ಹೆಚ್ಚಾಗ್ಬಿಟ್ಟೈತಿ. ಯಾ ನಮ್ಮನೆ ರೆಡಿಗಳ ನೋಡ್ರಿ. ಮದುವೆ ಪೂಜಾ ಅಂದೋ ಏನು ಈಗ ಶಾಂತ ಅಂದು ಗೊತ್ತಾಗೋದಿಲ್ಲ. ಅಪ್ಪಿ ತಪ್ಪಿ ಶಾಂತ ನೀನು ಸಿದ್ಧಾರ್ಥ ಬಾಜುಕ್ ನಿಲ್ಬೇಡವಾ, ಮತ್ತು ಪೂಜಾ ಅನ್ಕೊಂಡು ನಿನಗೆ ತಾಳಿ ಕಟ್ಗಿದ್ದಾನ. ಹೌದು ನೋಡ್ರಿ ಗೌಡ್ರ, ನೀವು ಹೇಳಿದ್ದು ಬರಬರ. ಶಾಂತಕ ಗೌಡ್ರು ಹೇಳ್ದಂಗ ಮಾಡ್ನಿ. ಬಿಡ ಅಲ್ಲೇ ಗಿರ್ಜಿ. ಅಲ್ಲ ಗೌಡ್ರು ಮಾತ್ರ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ, ಹಂಗೆ ಮಾತಾಡ್ತಿ. ಇಲ್ಲ ಹೆಂಗೋ ನಮ್ಮ ಊರಾಗ ಉಟ್ಕೋಬೇಕಂತಂದ್ರೆ 4 ಮಂದಿ 4 ಥರ ಮಾತಾಡ್ತಾರೆ. ಏನು ನೋಡೋ ಶಾಂತಕ್ಕೆ ಬರ್ತಾ ಬರ್ತಾ ಹರೆ ಹೆಚ್ಚಾಗೈತೆ ಹಂಗೆ ಹಿಂಗೆ ಅಂತೇಳಿ, ಅದಕ್ಕೆ ಇಲ್ಲಿ ಬಂದಲ್ಲಿ ಹೋದಲ್ಲಿ ಉಟ್ಕೊಂಡು ಆಸೆ ತೀರಿಸ್ಕೊಂಡ್ರೆ ಆತ ಅಂತೇಳಿ ಉಟ್ಕೊಂಡಿದ್ರಿ. ನನ್ನ ಬಿಡ್ರಿ ನಿಮ್ಮ ಬಿಗ್ತಿ ನೋಡ್ರಿ ಗಿರ್ಜಿನ ಹರೇದ ಕೈಗಾಳ. ಈಗ ಕಾಲೇಜ್ಗೆ ಹೋಗೋ ಹುಡುಗಿಗಳು ನೋಡ್ರಿ ಹೆಂಗೆ ಉಟ್ಕೊಂಡ್ರೆ ಸೀರಿ. ಇರ್ಲಿ ಬಿಡ, ಮಗಳು ಮದುವೆ ಮಾಡಕತ್ತಾಳ, ಉಟ್ಕೊಲಿ ಚಂದ ಕಾಣತಾಳ. ಈಗ ಪೂಜಾನ ಆಕಿನ ನಿಲ್ಸಿರ್ ತಾಯಿ ಮಗಳು ಹಂಗೆ ಕಾಣೋದೇ ಇಲ್ಲವ್ರ, ಅಕ್ಕ ತಂಗಿ ಹಂಗೆ ಕಾಣ್ತಾರ ನೋಡ್ರಿ. ಹಿಂಗಂದು ಬಿಟ್ರೆ ಮುಗಿದು ಹೋದ್ರಿ, ಇನ್ನಟ ಮಾಡ್ತಾಳಕಿ. ನಡ್ರಿ ಟೈಮ್ ಆತ, ಇಲ್ಲಿ ಹಿಂಗೆ ಮಾತಾಡ್ಕೊಂತ ನಿಂತ್ರೆ ನಾವು ಮಾತಾಡ್ಕೊಂತಾರೆ ನಿಲ್ತೇವೆ. ನಡ್ರಿ ಹೋಗೋಣ. ನಡಿವ ಹೋಗೋಣ. ನನಗೂ ಭಾಳ ಹೊತ್ತನಿಲ್ಲ ಕಾಣಂಗಿಲ್ಲ, ಅಲ್ಲೇ ಗುಡಿ ಕಡೆ ಕುಂಡಿರ್ತೇನೆ, ನೀವೆಲ್ಲ ಓಡಾಡಿ ಮಾಡಿರಿ. ಆಯ್ತು ನಡ್ರಿ ಹೋಗೋಣ. ಬರ್ರಿ ಬರ್ರಿ, ಲೇಟ್ ಆಕೈತಿ. ಮಾತು ಹಚ್ಕೊಂಡು ನಿಂತ್ರೆ ಹಂಗೆ ನಿಂತ ಬಿಡ್ತಾ. ಆದಿತ್ಯ ನಡ್ರಿ. ಊಟದ ಎಲ್ಲ ಐತಾನು ಕಡೆ ಐತಾನು ನಮ್ಮ ಮಾವ ಎಲ್ಲ ಊಟ ಹುಡ್ಕೊಂಡು ಹೋಗ್ತಾನೆ. ಇವ್ರು ಮದುವೆ ಮಾಡ್ಬೋದ ಇಲ್ಲಿ ಊಟ ಚಲೋ ಇರ್ತದೆ ರೀ. ಉಳುವಿ ಚನ್ನಬಸಪ್ಪನ ಪ್ರಸಾದ ಯಾವಾಗ ಸಿಗ್ಬೇಕು ಒಂದು ಮಾಡ್ಕೊಂಡೆ ಬಂದುಬಿಡ್ತೇನೆ. ಅವ ನನ್ನ ಯಾಕೆ ಹಿಂಗೆ ರೆಡಿ ಮಾಡಿ ಏನು ಹೇಳಾಕತ್ತಿ? ಏನಾಗತ್ತಿಲ್ಲ ನೋಡು, ಭಾಳ ಟೈಮ್ ಇಲ್ಲ. ನಡಿ ಮೊದಲು ನಡಿ, ಗಾಡಿ ರೆಡಿ ಆಗೈತಿ, ಹತ್ತು ನಡಿ. ಅಲ್ಲವ ಏನು ಮಾಡಾಕತ್ತಿ ನೀನು? ಅಲ್ಲ ನಿನ್ನ ತಲೆಗೆ ಏನು ನಡಾಕತ್ತೈತಿ? ಅಯ್ಯೋ ನಿಮ್ಮಪ್ಪ ಇದಕ್ಕೆ ಹೋಗ್ಯಾನ, ವಾಕಿಂಗ್ ಹೋಗ್ಯಾನ. ಅವು ಬರೋ ಅಷ್ಟರೊಳಗೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಡಿ ಹೊರಗೆ. ಅವನಿಗೆ ಏನು ಮಾಡಕ್ಕೆ ಹೊರಟಿ? ನನ್ನ ಯಾಕೆ ಹಿಂಗೆ ರೆಡಿ ಮಾಡಿಸಿ? ಯಾಕಂತಂದ್ರೆ ಇವತ್ತು ನಿಂದು ಸಿದ್ಧಾರ್ಥಂದು ಮದುವೆ. ಏನು ಹೇಳ್ತಿದ್ದೆ ನೀನು? ಅಯ್ಯೋ ಇದ್ದಿದ್ದನ್ನು ಹೇಳಕತ್ತೀನಿ. ಇವತ್ತು ಸಿದ್ಧಾರ್ಥಂದು ಪೂಜಾಂದು ಮದುವೆ ಆಗತ್ತಂತ ಉಳ್ವ್ಯಾಗ. ಈಗ ಸಿಂಚನ ಪಲ್ಲವಿ ಫೋನ್ ಮಾಡಿದ್ಲ.
ನಿನಗೆ ಹೆಂಗೆ ಶಾಕ್ ಆತಲ್ಲ ನನಗೂ ಹಿಂಗೆ ಶಾಕ್ ಆಗೈತಿ ಆದ್ರೆ ಏನು ಮಾಡೋದು ಆಕಿಗೂ ಗೊತ್ತಿರಕಿಲ್ಲ ನನ್ನ ಪಲ್ಲವಿಗೆ ಮತ್ತು ಆಕಿ ಗಾಡಿ ನಿಲ್ಲಿಸಿ ವಾಮಿಟ್ ಮಾಡ್ಕೊಳಗತ್ತೆ ನಾಟಕ ಮಾಡಿ ಬಂದು ಸೈಡ್ ಹಚ್ಚಿ ನನ್ನ ಫೋನ್ ಹಚ್ಚಾಳೆ ನಿಮ್ಮ ಮೊದಲ ನಡಿವಾ ನಡಿ ಅಲ್ಲಿ ಹೋಗಿ ಮದುವೆ ನಿಲ್ಲಿಸ್ಬೇಕು ಅಲ್ಲವಾ ನಾವಿನ್ನು ಹೋಗಿ ಉಳ್ವಿ ಮುಟ್ಟದೇವಾಗ ಅದಿಲ್ಲೇ ಸಣ್ಣದ ಹಾದಿಂದು ಬಾಜು ಕೈತಂದು 10-20 ಕಿಲೋಮೀಟ್ರ್ನಾಗ ಅಲ್ಲಿ ಮದುವೆ ನಿಲ್ಸಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡೀನಿ ಅಷ್ಟರೊಳಗೆ ನಾವು ಅಲ್ಲಿ ಇರಬೇಕು ನಡಿ ಹೋಗೋಣ ಬಡಾನ ಅಯ್ಯೋ ಹೌದಾ ನಡಿ ನಡೀನ ಸಿದ್ಧಾರ್ಥ ಬಾರ ಇರೋ ನೋಡ್ರಿ ಚನ್ನಬಸು ಅಂಥೇಳಿ ಇಲ್ಲಿ ಎಲ್ಲ ನೋಡ್ಕೋತಾರೆ ರೀ ಉಳ್ಬ್ಯಾಗ. ಓ ನಮಸ್ಕಾರ ರೀ, ನೀವೇನು ರೀ ಫೋನಾಗ ಮಾತಾಡಿದ್ದೆ? ಹ್ಞೂ ರೀ ಸರ್, ನಾನು ಮಾತಾಡಿದ್ದು. ಎಲ್ಲ ಅರೇಂಜ್ಮೆಂಟ್ ಆಗೈತಲ್ಲ ರೀ, ಏನೂ ಹೆಚ್ಚು ಕಮ್ಮಿ ಆಗಿಲ್ಲಲ್ಲ? ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಎಲ್ಲ ಅರೇಂಜ್ಮೆಂಟು ಮಾಡೀನಿ ರೀ. ಆಮೇಲೆ ನಿಮ್ಮ ಹೆಸರಲ್ಲೇ ಇವತ್ತು ದಿನ ಪೂರ್ತಿ ಅನ್ನದಾನ ನಡೀತೈತಿ. ನೀವು ಹೇಳಿರಲ್ಲ ಏನೇನು ಐಟಮ್ಸ್ ಅಂತೇಳಿ, ಹೀಗಾಗಿ ಸ್ಪೆಷಲ್ ಐಟಮ್ಸ್ ಮಾಡಿರ್ಸಿದ್ರಿ. ನಿಮ್ಮ ಮದ್ವೆ ಸಂಬಂಧ ಆಯ್ತು, ನೀವು ಹೇಳ್ದಂಗೆ ಇವತ್ತೆಲ್ಲರಿಗೂ ಅನ್ನದಾನ ಮಾಡ್ತಿದ್ರಿ. ಹೌದಾ, ಚಲೋ ಆಯ್ತು. ನೋಡಿರಿ, ಏನರ ಹೆಚ್ಚು ಕಮ್ಮಿ ಇದ್ರೆ ಹೇಳ್ರಿ, ನಾವು ಅಮೌಂಟ್ಸ್ ಎಲ್ಲ ಸೆಟಲ್ ಮಾಡ್ತೀವಿ. ಅಯ್ಯೋ ಸಿದ್ಧಾರ್ಥ ಸರ, ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನರ ಹೆಚ್ಚು ಕಮ್ಮಿ ಬಿದ್ದರೆ ನಮ್ಮ ಆದಿತ್ಯ ಸರ್ ಕಡೆ ಕೇಳಕ್ಕೆ ಹೇಳ್ತೀವಿ. ಪಾಪ ಅವರು ನಿನ್ನಿಂತ್ರ ಬಂದು ಎಲ್ಲ ನೋಡ್ಕೊಂಡಾರ್ರಿ, ಪ್ರತಿಯೊಂದು ವ್ಯವಸ್ಥೆನೂ ಮಾಡಿಕೊಟ್ಟಾರ ಅವ್ರು. ಹೌದಾ, ಚಲೋ ಆಯ್ತು ರೀ. ಅಲ್ಲಿ ಮಂಟಪದ ಕಡೆ ನಾವೆಲ್ಲ ಸಿದ್ಧತೆ ಮಾಡೀವ್ರಿ. ಇನ್ನೊಂದು ಅರ್ಧ ತಾಸು ಒಳಗೆ ಅಲ್ಲಿ ಭಟ್ರು ಬರ್ತಾರೆ ರೀ, ಅವರ ಸ್ವಾಮಿಗಳು ಬರ್ತಾರೆ, ಅವರೇ ಎಲ್ಲ ನಡೆಸ್ಕೊಡ್ತಾರೆ ಮುಂದೆ ನಿಂತು. ಬರ್ರಿ, ನಿಮ್ಮ ಮನೆಯವ್ರು ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ಬರ್ರಿ, ಮತ್ತು ಮುಹೂರ್ತಕ್ಕೆ ಟೈಮ್ ಆಕೈತೆ ಅದಕ್ಕೆ. ಹಾಂ ರೀ, ಆಯಿತು. ಎಲ್ಲರೂ ಬರತ್ತಾರೆ ರೀ, ನಾವು ರೆಡಿಗೆ ಹೋಗೇ ಬಿಡ್ತೀವಿ ರೀ. ಹೌದಾ, ಚಲೋ ಆಯ್ತು ಬಿಡ್ರಿ. ಗುಡಿ ಅಂತ ಅಂದರೂ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಯಾವುದೇ ವ್ಯವಸ್ಥೆಗೂ ಏನು ಕಮ್ಮಿ ಇಲ್ಲ. ಬಂದವ್ರಿಗೆಲ್ಲ ಪ್ರತಿಯೊಂದು ವ್ಯವಸ್ಥೆನೂ ನಾವು ಮಾಡಿರ್ತೀವಿ ರೀ. ಬರ್ರಿ ಹಂಗಾರೆ. ಅಲ್ಲಿ ಮಾಂಗಲ್ಯ ಮತ್ತು ಮಾಲಿ ಇಟ್ಟಿಲ್ಲಂತ್ರಿ, ಎರಡೂ ಇಡ್ಬೇಕು ರೀ. ನಿಮ್ಮ ಕಡೆದಾಗ ಸ್ವಲ್ಪ ಹೇಳಿಬಿಡ್ರಿ ಚೂರು. ಹಾಂ ರೀ, ಆಯ್ತು. ಅಲ್ಲಿ ತಂದು ದೊಡ್ಡವ್ರ ಕೈ ಕೊಟ್ಟೇವ್ರಿ, ಅಲ್ಲಿ ಬರ್ತಾರಲ್ಲ ರೀ, ಅವ್ರು ತರ್ತಾರೆ. ಪೂಜೆ ಮಾಡೋ ಟೈಮ್ನ ಸ್ವಾಮಿಗಳು ಕೇಳ್ತಾರಲ್ಲ ರೀ, ಅವಾಗ ಕೊಡ್ತಾರೆ. ಆಯ್ತು ರೀ. ಸರ್, ಮದ್ವೆ ಮುಗಿದ್ಮೇಲೆ ಒಂಚೂರು ನಮ್ದು ಇಲ್ಲಿ ಚಾರಿಟಿ ಐತ್ರಿ, ನೋಡಿರಿ ನಿಮ್ಮ ಕಡೆಯಿಂದ ಏನರ ಸಾಧ್ಯ ಆದ್ರೆ ನಮ್ಗೊಂಚೂರು ಅನುಕೂಲ ಮಾಡಿಕೊಡ್ರಿ. ಅದ್ರ ಬಗ್ಗೆ ನೀವು ತಲೆನ ಕೆಡ್ಸ್ಕೊಬೇಡ್ರಿ ಸರ. ಇಲ್ಲಿ ನಮ್ಮ ಸಿದ್ಧಾರ್ಥ ಅದಾನಲ್ಲ ರೀ, ಅವ್ನು ಮೊದಲ ನನ್ನ ಮುಂದೆ ಅಂದಿದ್ದ, ನೋಡು ಗುಡಿಗೆ ನಮ್ಮ ಕಡೆಯಿಂದ ಏನರ ಆದ್ರೆ ಒಂಚೂರು ಏನರ ಕೊಡು, ಏನರ ಕಟ್ಸೋನು, ಏನರ ಮಾಡೋನು ಅಂಥೇಳಿ ನೀವೇ ಕೇಳತ್ತೀರಿ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ಸಿದ್ಧಾರ್ಥಪ್ಪ ನನಗೆ ಮೊದಲ ಹೇಳಿದ್ದ, ಕೇಳ್ಕೋರಿ ಮಾವಾರ ಅಂಥೇಳಿ. ನಾನು ನಿಮಗೆ ಕೇಳಕ್ಕೆ ಮರ್ತಿದ್ದೆ, ನೀವೇ ಅಂದ್ರಲ್ಲ, ಚಲೋ ಆಯ್ತು. ಆಯಿತು, ನಿಮ್ಮ ಕೈಲಿ ಏನು ನಿಗ್ತೈತೆ ನೋಡಿರಿ, ಅಷ್ಟು ಮಾಡಿರಿ. ಅದನ್ನು ನಾನು ರೆಸಿಪಿ ಹರಿಸಿ ನಿಮಗೆ ಕೊಡ್ತೇನಂತ. ಆಯ್ತು ತಗೋರಿ, ಇದು ಮುಗಿಲಿ ಸ್ವಲ್ಪ ಗದ್ದಲ ಮುಗಿದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಂತ. ಸಿದ್ಧಾಂತ ಅವ್ರಿಗೆಲ್ಲ ಮುಗಿದ್ಮೇಲೆ ಅವ್ರದ್ದು ಏನೈತೆ ಅದು ಅವ್ರಿಗೆ ಏನು ಮಾಡಿಸ್ಬೇಕಂತಾರ ನೋಡಿ, ಅದನ್ನ ಒಂಚೂರು ಮುಂದೆ ನಿಂತು ನೀ ಜವಾಬ್ದಾರಿ ತೊಗೊಂಡು ಮಾಡಿಸ್ಬಿಡಪ್ಪ. ನಮಗೂ ಒಂದು ನೆನಪು ಉಳಿತೈತಿ, ಮದುವೆ ಆಗಿದ್ದಕ್ಕೆ ದೇವ್ರು ನಮ್ಗೆ ಒಂದಿಟ್ಟು ಒಳ್ಳೇದರ ಮಾಡ್ತಾನೆ. ಏನು ನಮಗೇನು ಕಡಿಮೆ ಆಗಿಲ್ಲ, ದೇವರಿಗೆ ಕೊಟ್ಟರೆ ದೇವ್ರದ್ದು ಮಾಡಿದ್ರೆ ಭಕ್ತಾದಿಗಳಿಗೆ ಮಾಡಿದ್ರೆ ನಮಗೇನು ಪುಣ್ಯ ಬಂದ ಬರ್ತೈತಿ. ಆಯ್ತು ತಗೋಣ, ಮಾಡೋಣಂತ. ಅವನು ಇದನ್ನು ಕೇಳ್ರೆ ಖುಷಿನ ಪಡ್ತಾಳೆ, ಅದ್ರೊಳಗೇನ ದೇವ್ರಿಗೆ ಮಾಡೋಕೆ. ಆಯ್ತು, ಇದೊಂದು ಸ್ವಲ್ಪ ಮದುವೆ ಮುಗಿಲಿ, ಅವ್ರ ಜೊತೆ ನಾ ಮಾತಾಡಿ ಅದು ಏನೇನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಂತ. ಆದ್ರೆ ಸರ್, ನಿಮ್ಮಿಂದ ಭಾಳ ಉಪಕಾರ ಅದು. ಬರ್ರಿ, ನಿಮ್ಮವ್ರೆಲ್ಲರೂ ಕರ್ಕೊಂಡು ಬರ್ರಿ. ಅದಿತಿ ಬಾ, ಹೋರಿ, ಎಲ್ಲರೂ ಕರ್ಕೊಂಬರ್ರಿ, ಹೋರಿ. ಅಳೆಂದ್ರೆ ನಾ ಹೊಕ್ಕೇನ್ ತಡ್ರಿ, ಅವರು ನಿಮ್ಮಂಥವ್ರಿಗೆಲ್ಲ ಲಘು ಬಗುರ್ಲವ್ರು ಹೆಣ್ಮಕ್ಳು ಲಘುನ ಓಡಾಡಿ ಮಾಡಲ್ರಿ, ಅವರು ವಜ್ಜದಾರ. ನಮ್ಮಕ್ಕಿಂತ ನೋಡ್ರಲ್ಲ ಎಮ್ಮಿ ಕರ ಹೊಳ್ಳಾಡ್ತಾಳೆ. ನಾನು ಕರ್ಕೊಂಬರ್ತೀನಿ ಕಪ್ರಿ. ಆಯ್ತು ರೀ ಮಾವರ, ನೀವು ಹೋರಂಗಾರ ನಡ್ರಿ ಹಂಗಾರ ಹೋಗೋಣ.